ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳಿಬೇಕು, ಹಾಗೆ ಡ್ಯಾಂಡ್ರಫ್ನಿಂದ ಕೂಡ ಮುಕ್ತಿ ಬೇಕು ಅನ್ನೋದಾದರೆ ಒಂದ್ಸಲ ಈ ವಿಡಿಯೋನ ನೋಡಿ. ಕೂದಲನ್ನು ತುಂಬ ಚೆನ್ನಾಗಿ ಬೆಳೆಸ್ಬೋದು, ಹಾಗೆ ಡ್ಯಾಂಡ್ರಫನ್ನು ಕೂಡ ದೂರ ಮಾಡ್ಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ತಪ್ಪಿಸಿ ಯಾವ ಥರ ನಾವು ಕೂದಲನ್ನು ಬೆಳೆಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಂದರೆ ನಾವು ಅಕ್ಕಿಯನ್ನು ಬಳಸಬೇಕಾಗುತ್ತೆ. ಇದು ಕೇವಲ ಅಡುಗೆಗೆ ಅಷ್ಟೇ ಅಲ್ಲದೆ ನಮ್ಮ ಕೂದಲಿಗೆ, ನಮ್ಮ ಹೇರ್ಸ್ಗೂ ಕೂಡ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಅಕ್ಕಿ ಕೊರಿಯನ್ನರ ಬ್ಯೂಟಿ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಅವರು ತಮ್ಮ ಸ್ಕಿನ್ಗೆ ಆಗಲಿ ಹೇರ್ಸ್ಗೆ ಆಗಲಿ ಅಕ್ಕಿಯನ್ನು ಬಳಸ್ತಾರೆ. ಅದರಿಂದ ಅವ್ರ ಸ್ಕಿನ್ನು ತುಂಬಾ ನೈಸ್ ಆಗಿರುತ್ತೆ, ಹಾಗೆ ವೈಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕಲೆಗಳು ಅವರ ಮುಖದಲ್ಲಿ ಇಲ್ಲ. ಹಾಗಾಗಿ ಅವರು ಅಕ್ಕಿಯನ್ನು ಜಾಸ್ತಿಯಾಗಿ ಬಳಸ್ತಾರೆ. ಕೂದಲಿಗೆ ಆಗಿರ್ಬೋದು, ಇಲ್ಲ ಅವರ ಮುಖಕ್ಕೆ ಆಗಿರ್ಬೋದು, ಅಕ್ಕಿನ ಬಳಸ್ತಾರೆ. ನಾನು ಇದನ್ನು ಕೂದಲಿಗೆ ಹೇಗೆ ಬಳಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಅಕ್ಕಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖನಿಜಗಳಿವೆ, ಹಾಗೆಯೇ ವಿಟಮಿನ್ಗಳು ಕೂಡ ತುಂಬ ಅಂದರೆ ತುಂಬಾ ಇದೆ. ವಿಟಮಿನ್ಗಳು ಹಾಗೂ ಖನಿಜಗಳಿಂದ ಸಮೃದ್ಧವಾಗಿದೆ ಅಂತಲೇ ಹೇಳ್ಬೋದು. ಈ ಅಕ್ಕಿಯ ನೀರನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಹಾಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಐನೋಸಿಟಾಲ್ ಅನ್ನು ಹೊಂದಿರೋದ್ರಿಂದ ಕೂದಲು ಬೆಳವಣಿಗೆಗೆ ಉತ್ತೇಜಿಸುವ ಶಕ್ತಿಯನ್ನು ನೀಡುತ್ತೆ. ಇದು ಯಾವುದೇ ರೀತಿಯಿಂದಲೂ ಕೂದಲು ಹಾನಿಗೊಳಗಾಗಕ್ಕೆ ಬಿಡೋದಿಲ್ಲ. ಯಾವ್ದು ಕೂದಲು ಹಾನಿಗೊಳಗಾದ್ರೂ ಅದನ್ನು ಸರಿಪಡಿಸುವ ಕೆಲಸವನ್ನ ಈ ಅಕ್ಕಿ ನೀರು ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಅಕ್ಕಿ ನೀರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೀವಸತ್ವಗಳಿದೆ, ಹಾಗೆ ಖನಿಜಗಳಿದೆ, ಹಾಗೆ ಅಮೈನೋ ಆಮ್ಲಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಕೂದಲಿನ ಪ್ರತಿಯೊಂದು ಕೂದಲಿನ ಎಳೆಯನ್ನ ಸ್ಟ್ರಾಂಗ್ ಮಾಡುತ್ತೆ, ಗಟ್ಟಿಗೊಳಿಸುವ ಕೆಲಸವನ್ನ ಇದು ಮಾಡುತ್ತೆ ಅಕ್ಕಿ ನೀರು. ಸದಾಕಾಲ ನಾವು ಈ ಅಕ್ಕಿ ನೀರನ್ನ ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪವಾಗಿ ಬರುತ್ತೆ, ಹಾಗೆ ಕೂದಲು ಆರೋಗ್ಯಕರವಾಗಿರುತ್ತೆ, ಹಾಗೆ ಕೂದಲಿನ ಬೆಳವಣಿಗೆನ ಕೂಡ ಉತ್ತೇಜಿಸುವ ಕೆಲಸವನ್ನ ಈ ಅಕ್ಕಿ ನೀರು ಮಾಡುತ್ತೆ ಅಂತಾನೆ ಹೇಳ್ಬೋದು. ಕೂದಲು ಒಡೆಯುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ, ಹಾಗೆ ಒಡೆದ ತುದಿಗಳ ವಿರುದ್ಧ ಹೋರಾಡುತ್ತೆ. ತುಂಬ ಚೆನ್ನಾಗಿ ನಮ್ಮ ಕೂದಲು ಶೈನ್ ಆಗಬೇಕು, ತುಂಬ ಚೆನ್ನಾಗಿ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗಬೇಕು, ಹಾಗೆ ಕೂದಲು ಉದುರಬಾರ್ದು ಅಂತ ಅಂದರೆ ನಾವು ಈ ಅಕ್ಕಿ ನೀರನ್ನು ಬಳಸಲೇಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಟೀ ಪುಡಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಟೀ ಪುಡಿ ಕೂಡ ಹಾಗೇನೆ ಇದು ಕೂಡ ನಮ್ಮ ಕೂದಲಿಗೆ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಇದು ಮ್ಯಾಜಿಕ್ಕೇ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ನೈಸ್ ಆಗಬೇಕು ಅಂತಂದರೆ ನಾವು ಪದೇ ಪದೇ ಈ ಟೀ ಪೌಡರನ್ನು ಬಳಸಬೇಕಾಗುತ್ತೆ. ಹಾಗೆ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ಬರಬೇಕು ಅಂತ ಅಂದರೆ ನಾವು ಈ ಟೀ ಪೌಡರನ್ನು ಬಳಸಲೇಬೇಕು. ಹಾಗೆ ಒಂಥರ ಒಳ್ಳೆ ಮೆರಗನ್ನು ಶೈನಾಗಿ ಅಂತೀವಲ್ಲ, ಆ ಥರ ಶೈನಾಗಿ ಕೆಲಸ ಮಾಡುತ್ತೆ ಈ ಟೀ ಪೌಡರು. ಇದನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ನೆತ್ತಿಯನ್ನು ಕ್ಲೀನಾಗಿಡುತ್ತೆ, ಹಾಗೆ ಕೂದಲು ಎಷ್ಟೇ ಡ್ರೈ ಆಗಿದ್ರೂ ಕೂಡ ಸ್ಮೂತ್ ಆಗಿಸುವ ಕೆಲಸವನ್ನು ಮಾಡುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ರಿಮೂವ್ ಮಾಡುತ್ತೆ. ಕೂದಲು ತುಂಬ ಚೆನ್ನಾಗಿ ಬುಡದಿಂದಲೇ ಗಟ್ಟಿಗೊಳಿಸೋ ಶಕ್ತಿಯನ್ನು ಇದು ತುಂಬುತ್ತೆ. ಇವೆರಡೂ ಪದಾರ್ಥಗಳು ಅಷ್ಟೇ ಪವರ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ಹೇರ್ಸ್ಗೆ. ತಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಅಕ್ಕಿ ತೊಳೆದಿರೋ ನೀರು ಆಗಿರ್ಬೋದು, ಟೀ ಪೌಡರ್ ಆಗಿರ್ಬೋದು, ಇವುಗಳನ್ನು ಕುದಿಸಿ ನಾವು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ಕೂದಲಿಗೆ ಆಗುವ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸಬಹುದು. ಆರಾಮಾಗಿ ನಮ್ಮ ಹೇರ್ಸನ್ನು ತುಂಬ ಚೆನ್ನಾಗಿ ನಾವು ಗ್ರೋತ್ ಮಾಡ್ಕೋಬೇಕಂತಂದರೆ ಈ ಪದಾರ್ಥಗಳನ್ನ ನಾವು ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಕೂಡ ಹಾಗೇನೆ ಈ ಈರುಳ್ಳಿಯನ್ನ ಕೇವಲ ಅಡುಗೆಗೆ ಮಾತ್ರವಲ್ಲದೆ ನಮ್ಮ ಕೂದಲಿಗೂ ಕೂಡ ಬಳಸೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ಕೂದಲಿಗೆ ಬೇಕಾಗಿರುವಂತ ಒಂದು ಒಳ್ಳೆ ಅಂಶ ಇದೆ ಈ ಈರುಳ್ಳಿ ರಸದಲ್ಲಿ ಅಂತಾನೆ ಹೇಳ್ಬೋದು. ಇದನ್ನ ನಾವು ಬಳಸ್ತಾ ಬರೋದ್ರಿಂದ ಒಂದು ಏಜ್ಗಿನೂ ಮುಂಚೆನೆ ಕೂದಲು ಬೆಳ್ಳಗಾಕೋ ಸಮಸ್ಯೆನ ನಾವು ದೂರ ಮಾಡ್ಕೋಬಹುದು. ಚಿಕ್ಕ ಏಜ್ಗಿನೇ ಕೂದಲು ಬಿಳಿಯಾಗ್ತಾ ಇರುತ್ತೆ, ಅದನ್ನ ನಾವು ದೂರ ಮಾಡ್ಕೋಬೇಕು ಅಂತಂದ್ರೆ ಈ ಈರುಳ್ಳಿಯ ರಸವನ್ನ ನಾವು ಬಳಸಲೇಬೇಕಾಗುತ್ತೆ. ಈ ಮೂರು ಪದಾರ್ಥಗಳು ಕೂಡ ಹಾಗೇನೆ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ತುಂಬಾ ತೆಳುವಾಗಿದೆ ಅನ್ನೋರು ಕೂಡ ಈ ಈರುಳ್ಳಿಯ ರಸವನ್ನು ಬಳಸ್ಬೋದು. ತುಂಬ ಚೆನ್ನಾಗಿ ದಟ್ಟವಾಗಿ ಬರಲು ಕೂಡ ಸಹಾಯ ಮಾಡುತ್ತೆ ಕೂದಲು. ಹಾಗೆಯೇ ಉದ್ದವಾಗಿ ಕೇಶರಾಶಿ ಬೇಕು ಅಂತ ಅನ್ನೋರು ಕೂಡ ಈ ಪದಾರ್ಥಗಳನ್ನೆಲ್ಲ ಬೆರೆಸಿ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಬೆಳೆಸ್ಕೋಬೋದು. ಯಾವುದೇ ರೀತಿ ₹1 ಕೂಡ ಖರ್ಚಿಲ್ದೇ ಆರಾಮಾಗಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಾವು ನಮ್ಮ ಹೇರ್ಸನ್ನು ತುಂಬ ಚೆನ್ನಾಗಿ ನಾವು ಇಟ್ಕೋಬೋದು. ಈ ಮೂರು ಪದಾರ್ಥಗಳು ಕೂಡ ಹಾಗೆಯೇ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಸಹಾಯಕಾರಿಯಾಗಿದೆ. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ತಪ್ಪಿಸಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ನಾವು ಈ ಮೂರು ಪದಾರ್ಥಗಳನ್ನು ಬಳಸಲೇಬೇಕಾಗುತ್ತೆ. ನಾನಿಲ್ಲಿ ಪಾತ್ರೆಗೆ 1 ಬೌಲ್ನಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಕ್ಕಿ, ಹಾಗೆ 1 ಟೀ ಸ್ಪೂನ್ ಟೀ ಪೌಡರ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಹೀಗೆ ಹಾಕಿರೋ ಈ ಪದಾರ್ಥವನ್ನು ಕೇವಲ 4 ರಿಂದ 5 ನಿಮಿಷ ಮೀಡಿಯಂ
ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಬಿಡುಗಡೆಯಾಗುತ್ತೆ. ಹಾಗಾಗಿ ನಾನು ಮೀಡಿಯಂ ಫ್ಲೇಮಲ್ಲಿ ಸುಮಾರು 4ರಿಂದ 5 ನಿಮಿಷ ಹೀಗೆ ಕುದಿಸ್ಕೊಳ್ಳೋದ್ರಿಂದ ಈರುಳ್ಳಿಯ ರಸ ಇರ್ಬೋದು, ಅಕ್ಕಿಯ ನೀರಿರ್ಬೋದು, ಹಾಗೆಯೇ ಟೀ ಪೌಡರ್ ಕುದಿಸಿರೋ ನೀರಿರ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಹೀಗೆ ಕುದಿಸಿ ತಣ್ಣಗಾದ ನಂತರ ಒಂದು ಬೌಲಿಗೆ ನಾವು ಶೋಧಿಸಿಕೊಂಡು ಅದನ್ನು ನಾವು ಸ್ಪ್ರೇ ಕೂಡ ಮಾಡಿಕೊಂಡು ತಲೆನ ಲೈಟಾಗಿ ಮಸಾಜ್ ಮಾಡ್ಕೋಬೋದು. ಬುಡದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿಕೊಂಡು 10 ನಿಮಿಷಗಳ ನಂತರ ನಾವು ಸ್ವಲ್ಪ ಪ್ರಮಾಣವನ್ನು ತೆಗೆದುಕೊಂಡು ಅದಕ್ಕೆ ಕೂಡ ಶಾಂಪೂ ಆ್ಯಡ್ ಮಾಡಿ ನಾವು ತಲೆಯನ್ನು ವಾಶ್ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಇಲ್ಲ ಅಂತ ಅಂದರೆ ನಾವು ಡೈರೆಕ್ಟಾಗಿ ಶಾಂಪೂನ ಈ ಎಲ್ಲ ಪದಾರ್ಥಗಳನ್ನು ಕೂಡ ಮಿಶ್ರಣ ಮಾಡಿಕೊಂಡು ಅದನ್ನು ನಾವು ತಲೆ ಸ್ನಾನ ಮಾಡ್ತಾ ಇರುವಾಗ ಹಾಗೆ ಹಚ್ಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ತುಂಬ ಪವರ್ಫುಲ್ ಆಗಿರೋ ರೆಮಿಡಿ ಇದು. ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಷ್ಟೊಂದು ಫಲಿತಾಂಶ ಕೊಡುವಂಥ ಈ ಪದಾರ್ಥವನ್ನು ಒಂದ್ಸರಿ ನೀವು ಟ್ರೈ ಮಾಡಿದರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಪದೇ ಪದೇ ವಾರದಲ್ಲಿ 2 ಸರಿ 3 ಸರಿ ಈ ಪದಾರ್ಥವನ್ನು ಮಿಕ್ಸ್ ಮಾಡಿಕೊಂಡು ನಾವು ಈ ಥರ ಮಾಡ್ಕೊಂಡು ನಾವು ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ನಮ್ಮ ಹೇರ್ಸಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ದೂರ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಗ್ರೋತ್ ಮಾಡ್ಕೋಬೋದು. ಹಾಗೆ ಸ್ಪ್ಲಿಟ್ ಎಂಡನ್ನು ಕಡಿಮೆ ಮಾಡ್ಕೋಬೋದು, ಹೊಟ್ಟನ್ನು ಕಡಿಮೆ ಮಾಡ್ಕೋಬೋದು, ಕೂದಲು ಉದುರುವ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ನೋಡ್ಕೋಬೋದು. ಸಿಲ್ಕ್ ಆ್ಯಂಡ್ ಶೈನಿ ಥರ ನಮ್ಮ ಹೇರ್ಸನ್ನು ನಾವು ಇಟ್ಕೋಬೋದು. ₹1 ಕೂಡ ಖರ್ಚಿಲ್ದೇ ಆರಾಮಾಗಿ ಮನೆಯಲ್ಲಿ ಇದನ್ನು ಮಾಡಿ ನಾವು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆ ಈ ಪದಾರ್ಥವನ್ನು ನಾವು ಫ್ರಿಜ್ಜಲ್ಲಿ ಕೂಡ ತೆಗೆದಿಟ್ಕೊಂಡು ಅವಾಗವಾಗ ನಾವು ಬಳಸ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ದೂರ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.